ಮತ್ತು ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಇಲ್ಲಿ ತ್ರಂಬಕೇಶ್ವರ ಯಾಕಂತಾರಂದ್ರೆ ತ್ರಂಬಕೇಶ್ವರ ಅಂತಂದ್ರೆ 3 ಕಣ್ಣು ಅಂತೀವಿ ತ್ರಂಬಕೇಶ್ವರ ಅಂತ ಅವ 3 ಕಣ್ಣನ ಹೊರಗೆ ಬರ್ಬೇಕಾದ್ರೆ 5 ಗಂಟೆಗೆ ದರ್ಶನಕ್ಕೆ ನಂಬರ್ ಹಚ್ಚಿದೀವಿ. ಹೊರಗೆ ಬರ್ಬೇಕಾದ್ರೆ ಕರೆಕ್ಟ್ 9:30 ಆಗೈತೆ ನೋಡ್ರಿ. ಕರೆಕ್ಟಾಗಿ 9:30 ಆಗೈತಿ. 4:15 ತಾಸು ದರ್ಶನ ಹಚ್ಚಿದೀವಿ. ಸಾಕಾಗಿ ಹೋಗ್ತಾವ. ಹಸದು ಹೊಟ್ಟಿ ಏನು ತಿಂದು ಬಂದಿರಗಿಲ್ಲ. ಯಾವಾಗ ಹೊರಗೆ ಬಿಡ್ತಾರಪ್ಪ ಅನ್ನರಂಗಾತ್ರಿ. ಪುಣ್ಯಕ ಬಂದು ಈಗ ಟ್ರೈನರ್ ಲೈಟ್ ಆಯ್ತು ಹೋಯ್ತು. ಸುತ್ತಲೂ ನೀವು ನೋಡುವಂತ ಪರ್ವತ ಏನದಾವಲ್ರಿ ಇವೆಲ್ಲ ಬ್ರಹ್ಮಗಿರಿ ಪರ್ವತ. ಮತ್ತೆ ಇಲ್ಲಿ ಯಾಕೆ ಈ ಶಿವ ಬಂದಂತ ನಿಮ್ಗೆ ಹೇಳ್ಬೇಕಂದ್ರೆ ರೀ ಇನ್ನೊಂದು ಭಾಳ ಮಹತ್ವದ ವಿಷಯ ಹೇಳ್ಬೇಕು ಏನಪ್ಪಾ ಅಂತಂದ್ರೆ ಈ ಶಿವದಾಗ ನೀವು 3 ಮಂದಿ ದೇವ್ರು ನೋಡ್ಬೋದು. ಇಲ್ಲಿಂದನೇ ಎಂಟ್ರಿ ಕೊಡೋದ್ರಿ ಒಳಗ. ಬರೀ ನಾವು ಗೇಟ್ ಹಾಕಾಗತ್ತಾರ ಒಳಗೆ ಹೋಗ್ಬೇಕು ಅನ್ಕೊಡ್ದ. ಬಾ ಹತ್ತಿದ್ರೆ ಮಂದಿ ನಮ್ಗೆ ಕವರ್ ಆಕೈತಿ. ಅಲ್ಲಿ ಕಡ ಇಲ್ಲಿದೊಂದು ಸ್ಮಾಲ್ ಹಿಸ್ಟ್ರಿ ಹೇಳ್ಬೇಕಂತಂದ್ರೆ ರೀ ಇಲ್ಲಿ ಸುತ್ತಮುತ್ತಲು ಇರುವಂತ ಗಿರಿ ಯಾವ್ದಪ್ಪ ಅಂತಂದ್ರೆ ಬ್ರಹ್ಮಗಿರಿ ಬೆಟ್ಟ. ಬ್ರಹ್ಮಗಿರಿ ಬೆಟ್ಟ ಅಂತ ಕರೀತಾರ್ರಿ. ಮತ್ತೆ ಇಲ್ಲಿ ಹೇಳ್ಬೇಕಂದ್ರೆ ಇಲ್ಲೇ ಗೋದಾವರಿ ನದಿ ಹುಟ್ಟೈತಿ ಅಂತನೂ ಹೇಳ್ತಾರ. ಇಲ್ಲೇ ಹುಟ್ಟೈತ್ರಿ ಗೋದಾವರಿ ನದಿ. ಇಲ್ಲಿ ಸ್ಥಳೀಯರ ನಂಬಿಕೆ ಅನ್ನೋದ ಐತಿ. ನಂಬರ್ ನೋಡ್ರಿ ಒಂದ್ಸಲ ಹೆಂಗ್ ಹಚ್ಚಿದಾರಲ್ಲ ಫುಲ್ ಐತ್ರಿ. ನಂಬರ್ ಭಾಳ ಐತಿ.